ಎಲ್ರಿಗೂ ನಮಸ್ಕಾರ. ಯಶೋಧ ಗಂಗಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ಉದ್ದಿನ ವಡೆ ಮಾಡುವ ವಿಧಾನವನ್ನು ನೋಡೋಣ. ಉದ್ದಿನ ವಡೆ ಮಾಡೋದಕ್ಕೋಸ್ಕರ ನಾನಿಲ್ಲಿ ಉದ್ದಿನ ಬೇಳೆ 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ತೊಳೆದು ಬಿಟ್ಟು ಬೆಳಗ್ಗೆ 6:30ಕ್ಕೆ ನೆನೆಸಿ ಇಟ್ಟಿದ್ದೆ. 8:30ಕ್ಕೆ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 2 ಗಂಟೆಗಳ ಕಾಲ ನೆನೆಸಿಟ್ಬಿಟ್ಟು ನಂತರ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡ್ಬಿಟ್ಟು ಪಾತ್ರೆಗೆ ತಗೊಂಡಿದ್ದೀನಿ. ಈಗ ಈ ಹಿಟ್ಟಿಗೆ ಸಣ್ಣಗೆ ಹೆಚ್ಚಿರುವಂತಹ ಹಸಿ ಶುಂಠಿ ಮತ್ತು ಹಸಿರು ಮೆಣಸಿನಕಾಯಿ, ಜೀರಿಗೆ, ಮೆಣಸಿನ ಕಾಳಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮೆಣಸಿನ ಕಾಳನ್ನು ತರಿಯಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗಾಗಲೇ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಹೀಗೆ ಕೈಯಲ್ಲಿಯೇ ನಾನಿಲ್ಲಿ ವಡೆಗಳನ್ನು ಮಾಡಿಬಿಟ್ಟು ಕಾದಿರುವ ಎಣ್ಣೆಗೆ ಹಾಕ್ಕೊಳ್ಬೇಕಾಗುತ್ತೆ. ಸುಮಾರು 5ರಿಂದ 6 ವಡೆಗಳನ್ನು ನಾನಿಲ್ಲಿ ಕೈಯಿಂದಲೇ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ವಡೆಗಳನ್ನು ಹಾಕಿದ ನಂತರ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದೆರಡು ನಿಮಿಷದ ನಂತರ ಮಗುಚಿ ಹಾಕ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮಗುಚಿ ಹಾಕ್ಬಿಟ್ಟು ಎಲ್ಲವೂ ಬೇಯುವಂತೆ ಫ್ರೈ ಮಾಡ್ಕೊಳ್ಬೇಕು. ಈಗ ಎಲ್ಲ ಆಗಿದೆ. ಈಗ ತೆಕ್ಕೊಳ್ತಾ ಇದ್ದೀನಿ. ಮತ್ತು 2ನೇ ಬ್ಯಾಚನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 4 ವಡೆಗಳನ್ನು ಹಾಕ್ಕೊಂಡಿದ್ದೀನಿ. ಒಂದೆರಡು ನಿಮಿಷದ ನಂತರ ಮತ್ತೆ ಮಗುಚಿ ಹಾಕ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಎಲ್ಲವೂ ಆಗಿದೆ, ತಗೊಳ್ತಾ ಇದ್ದೀನಿ. ಈಗ ಮೊದಲನೇ ಬ್ಯಾಚ್ ಮಾಡಿರುವಂತಹ ವಡೆಗಳನ್ನು ಮತ್ತೊಮ್ಮೆ ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಏಕೆಂದರೆ ಇದು ಹೆಚ್ಚು ಹೊತ್ತು ಗರಿಯಾಗಿ ಇರೋದಕ್ಕೋಸ್ಕರ 2ನೇ ಸಲ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ವಡೆಗಳನ್ನು. ಎರಡನೇ ಸಲ ಫ್ರೈ ಮಾಡಿಬಿಟ್ಟು 1-2 ನಿಮಿಷಗಳ ಕಾಲ ಫ್ರೈ ಮಾಡಿ ತಗೊಂಡ್ರೆ ರುಚಿಕರವಾದ ಉದ್ದಿನ ವಡೆ ತಯಾರಾಗುತ್ತೆ. ನೀವು ಕೂಡ ಈ ಉದ್ದಿನ ವಡೆಯನ್ನು ಒಮ್ಮೆ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.